ಇನ್ನು ಕರ್ನಾಟಕ ಸರ್ಕಾರ ರಾಹುಲ್ ಗಾಂಧಿಗೆ ಒಂಥರ ATM ಇದ್ದ ಹಾಗೆ ಸಂಬಳ ಕೊಡದ ಹಿನ್ನೆಲೆ ನೌಕರರು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಯಾವತ್ತು ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನ್ಯಾಯ ಮಾಡಿಲ್ಲ, ಆದರೆ ರಾಜ್ಯ ಸರ್ಕಾರ ಇದೆಯಲ್ಲ ಗ್ಯಾರಂಟಿ ಭರವಸೆಗಳನ್ನು ಕೊಟ್ಟು ಇದೀಗ ಸಂಬಳ ಕೊಡೋದಕ್ಕೆ ಕಾಸಿಲ್ಲದೆ ಅನ್ಯಾಯ ಮಾಡ್ತಾ ಇದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಒಂಥರ ATM ಇದ್ದಾಗೆ, ಅಂದರೆ ಎನಿ ಟೈಮ್ ಮನಿ. ಕರ್ನಾಟಕ ಸರ್ಕಾರ ರಾಹುಲ್ ಗಾಂಧಿಗೆ, ಕಾಂಗ್ರೆಸ್ನ ಕೇಂದ್ರ ನಾಯಕನಿಗೆ ಒಂಥರ ATM ಇದ್ದ ಹಾಗೆ. ಸಂಬಳ ಕೊಡೋದಕ್ಕಾಗದೆ, ಸಂಬಳ ಪಡ್ಕೊಳ್ಳೋದಕ್ಕಾಗದೆ ನೌಕರರು ಸಾಲಾಗಿ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಯಾವತ್ತಿಗೂ ರಾಜ್ಯಕ್ಕೆ ಅನ್ಯಾಯ ಮಾಡಿಲ್ಲ. ನಮ್ಮಲ್ಲಿರೋ ಕೈಗಾರಿಕೆಗಳು ಹೊರ ರಾಜ್ಯಕ್ಕೆ ಓಡ್ ಹೋಗ್ತಾ ಇದ್ದಾವೆ, ಹೊರ ರಾಜ್ಯದ ಪಾಲಾಗ್ತಾ ಇದ್ದಾವೆ. ಕಲ್ಯಾಣ ಕರ್ನಾಟಕಕ್ಕೆ ₹1 ಪರಿಹಾರ ಕೊಟ್ಟಿಲ್ಲ. ಕೇಂದ್ರ ದೂರೋದ್ರ ಬದಲು ನೀವೇನು ಮಾಡಿದ್ದೀರಿ ಹೇಳಿ ಅಂತ ಸಿದ್ದರಾಮಯ್ಯಗೆ ಪ್ರಶ್ನೆ ಮಾಡಿದ್ದಾರೆ. ಅದೇ DK ಶಿವಕುಮಾರ್ ಅವರ ಹೇಳಿಕೆ, ಅವರ ಸಚಿವರುಗಳ ಹೇಳಿಕೆಯನ್ನು ನೀವು ಗಮನಿಸ್ತಾ ಇದ್ದರೆ, ಇವತ್ತು ನಮ್ಮ ರಾಜ್ಯದಲ್ಲಿ ಒಂದು ಚುನಾಯಿತ ಸರ್ಕಾರ ಇದೆಯೋ ಅಥವಾ ತುಗ್ಲಕ್ ದರ್ಬಾರ್ ನಡೀತಾ ಇದೆಯೋ, ಇದು ನಾನು ಹೇಳ್ತಾ ಇಲ್ಲ, ಜನಸಾಮಾನ್ಯರು ಕೇಳ್ತಾ ಇದ್ದಾರೆ. ಭ್ರಷ್ಟಾಚಾರದ ಬಗ್ಗೆ ಯಾವ ರೀತಿ ಚರ್ಚೆಗಳು ನಡೀತಾ ಇದೆ, ಇಲ್ಲಿ ಹಣ ಸಂಗ್ರಹಣೆ ಮಾಡಿಕೊಂಡು ಬಿಹಾರ್ ಚುನಾವಣೆಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದಾಗ ಏನು ಸಚಿವರಾದಿಯಾಗಿ ಟೀಕೆಗಳನ್ನು ಮಾಡಿದ್ರು, ಪ್ರೂಫ್ ಕೊಡಿ ಅಂತೇಳಿ. ಯಾಕೆ ಸ್ವಾಮಿ, ST ಡೆವಲಪ್ಮೆಂಟ್ ಕಾರ್ಪೊರೇಷನ್, ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ಮರ್ತೋಯ್ತಾ ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವ್ರಿಗೆ? ಏನು ಇವತ್ತು ಪ್ರೂಫ್ ಕೊಡಿ ಅಂತ ಕೇಳ್ತಾ ಇದ್ದೀರಲ್ಲ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ರಾಜ್ಯದಿಂದ ಹಣವನ್ನು ತೆಲಂಗಾಣಕ್ಕೆ ತೆಗೆದುಕೊಂಡೋಗಿ ಸಾವಿರಾರು ಬೇನಾಮಿ ಅಕೌಂಟ್ಗಳನ್ನು ಓಪನ್ ಮಾಡಿ ಡ್ರಾ ಮಾಡಿ ಅದನ್ನು ಕ್ಯಾಶನ್ನು ಚಿನ್ನ ಖರೀದಿ ಮಾಡಿದ್ರಿ. ಲೋಕಸಭಾ ಚುನಾವಣೆಯಲ್ಲೂ ಕೂಡ ಬಳಸಿರ್ತಕ್ಕಂಥದ್ದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ನೇರವಾಗಿ ಹೇಳಿದೆ. ಇದು ಪ್ರೂಫ್ ಅಲ್ವಾ ನಿಮಗೆ? ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಪತ್ರ ಬರೆದಿದ್ದಾರೆ. ಮೇಜರ್ ಇರಿಗೇಷನ್ನು ನೀರಾವರಿ ಇಲಾಖೆಯಲ್ಲಿ ಇವತ್ತು LOC ರಿಲೀಸ್ ಆಗ್ತಾ ಇಲ್ಲ, 60% 70% ಕಮಿಷನ್ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಮೊನ್ನೆ DK ಶಿವಕುಮಾರ್ ಅವರು ಹೇಳ್ತಾರೆ ಕಂಪ್ಲೇಂಟ್ ಕೊಡ್ಲಿ ಅಧಿಕೃತವಾಗಿ ಅಂತೇಳಿ. ಅಧಿಕೃತವಾಗಿ ಪತ್ರನೇ ಬರೆದಿದ್ದಾರೆ ರಾಜ್ಯ ಸರ್ಕಾರಕ್ಕೆ. ಇನ್ಯಾವ ಕಂಪ್ಲೇಂಟ್ ಬೇಕು ನಿಮಗೆ? ಸ್ವತಃ